ಹಾಗಾಗಿ ಸನಾತನೀಯರು ಬಹಳ ಜಾಗೃತರಾಗಿ ಇನ್ನು ಮೇಲೆ ದಾನವನ್ನು ಮಾಡಬೇಕು. ತಾವು ಎಲ್ಲಿ ದಾನ ಮಾಡಬೇಕು ಅಂದ್ರೆ, ಯಾವ ಕ್ಷೇತ್ರದಲ್ಲಿ ಯಾವ ವ್ಯಕ್ತಿಗೆ ನಾವು ದಾನ ಮಾಡುವುದರಿಂದ ಸನಾತನ ಧರ್ಮ ಅನ್ನುವಂಥದ್ದು ಉಳಿತದೆ, ಬೆಳೀತದೆ, ಅದರ ಜಾಗೃತಿ ಆಗುತ್ತೆ, ಅಂಥವುಗಳಲ್ಲಿ ನಾವು ಮಾಡಬೇಕು. ಸ್ಮೃತಿಗಳಿದ್ದಾವೆ, ಧರ್ಮಸೂತ್ರಗಳಿದ್ದಾವೆ, ಅವುಗಳೂ ಕೂಡ ಹೇಳುವಂಥದ್ದೇನು ಅಂತಂದ್ರೆ, ದಾನವನ್ನ ಮಾಡಬೇಕಾದ್ರೆ ದಾನವನ್ನ ಯಾವ ವ್ಯಕ್ತಿಗೆ ನಾನು ಮಾಡ್ತಾ ಇದ್ದೇನೆ, ಅವನ ಪರಿಸ್ಥಿತಿ ಏನು, ನಾನು ಕೊಟ್ಟಿರುವಂತ ದಾನ ಯಾವ ರೀತಿಯಾಗಿ ಉಪಯೋಗ ಆಗತ್ತೆ ಅನ್ನೋದನ್ನ ವಿಚಾರ ಮಾಡಿಯೇ ದಾನವನ್ನ ಮಾಡಬೇಕು. ಅದಕ್ಕಾಗಿ ಸತ್ಪಾತ್ರೇನ ದಾತವ್ಯ, ಒಳ್ಳೆಯ ಸತ್ಪಾತ್ರ, ಒಳ್ಳೆಯ ಪಾತ್ರನಿಗೆ ಅಂದ್ರೆ ಒಳ್ಳೆಯ ಒಂದು ರೀತಿಯಲ್ಲಿ ಅದನ್ನ ಉಪಯೋಗಿಸಿಕೊಂಡು ಅದನ್ನ ಧರ್ಮಕ್ಕಾಗಿ ಉಪಯೋಗಿಸುವಂತಹ ಕ್ಷೇತ್ರಗಳಿಗೆ ಮಾತ್ರ ದಾನವನ್ನ ಮಾಡಬೇಕು, ಅಂತಹ ವ್ಯಕ್ತಿಗಳಿಗೆ ಮಾತ್ರ ದಾನವನ್ನ ಮಾಡಬೇಕು. ಯಾವುದನ್ನ ನಾವು ದಾನ ಮಾಡ್ತಾ ಇದ್ದೇವೆ, ಯಾರಿಗೆ ನಾವು ದಾನ ಮಾಡ್ತಾ ಇದ್ದೇವೆ, ಯಾವ ರೀತಿಯಾಗಿ ನಾವು ದಾನವನ್ನ ಮಾಡಬೇಕಾಗಿದೆ, ಇದರ ಬಗ್ಗೆ ಬಹಳ ಬಹಳ ಸೀರಿಯಸ್ ಆಗಿ, ಬಹಳ ಆಳವಾಗಿ ಸನಾತನೀಯರು ವಿಚಾರವನ್ನ ಮಾಡಬೇಕು. ಸನಾತನೀಯರಲ್ಲಿ ಹಣದ ಕೊರತೆ ಇಲ್ಲ, ಆದ್ರೆ ಇವತ್ತು ಧರ್ಮ ಸಂಸ್ಥಾಪನೆಗೆ ಹಣದ ಕೊರತೆ ಬರ್ತಾ ಇದೆ.